ಹೌದು. ಈಗ 3 ಹೊತ್ತು ನಾನು 3 ಕ್ಯಾನ್ ಕುಡ್ದೆ ಅಂದ್ರೆ ನನ್ನ ಬಾಡಿ ಅಷ್ಟು ತುಂಬಾ ಓವರ್ ವರ್ಕ್ ಮಾಡ್ಬೇಕಾಗುತ್ತೆ. ಅದು ಟ್ರೆಂಡ್ ಕೂಡ ಇದೆ, ಊಟ ಆದ್ಮೇಲೆ ಲೈಟ್ ಆಗಿ ತಗೊಳ್ಳೋದು. ಸರ್, ಒಬ್ಬ ಶುಗರ್ ಪೇಷಂಟ್ ಅಲ್ಲಿ ಶುಗರ್ ಬರ್ತಾ ಇದೆ ಅಂತ ಹೇಳಿದ್ರೆ ಏನೆಲ್ಲ ಗುಣಲಕ್ಷಣಗಳನ್ನ ನಾವು ನೋಡ್ಬೋದು? ಸುಮಾರು ಅದಕ್ಕೆ ಫ್ರೀಕ್ವೆಂಟ್ ಸ್ಟಾರ್ಟಿಂಗ್ ನೋಡ್ಬೇಕು ಅಂತಂದ್ರೆ ಒಂದು ಫ್ರೀಕ್ವೆಂಟ್ ಯುರಿನೇಷನ್, ಪದೇ ಪದೇ ಯೂರಿನ್ ಹೋಗ್ಬೇಕು ಅಂತ ಒಂದ್ ಅನ್ಸುತ್ತೆ. ಅತಿಯಾಗಿ ಸುಸ್ತಾಗಕ್ಕೆ ಶುರು ಆಗ್ಬಿಡುತ್ತೆ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಈಗೇನು ಮಾಡಕ್ಕಾಗಲ್ಲ ಕೆಲಸ ಅನ್ನೋ ತರ ಒಂದು ಸುಸ್ತಾಗ್ತಾ ಹೋಗ್ತದೆ. ಇನ್ನು ಶುಗರ್ ಮಟ್ಟ ಜಾಸ್ತಿ ಆಗಿದ್ರೆ ಏನಾದ್ರು ಗಾಯಗಳಾದ್ರೆ ಆ ಗಾಯಗಳು ಹೀಲ್ ಆಗಲ್ಲ. ಸೊ ಈ ರೀತಿ ಕೆಲವೊಂದು ಸರ್ವೇ ಸಾಮಾನ್ಯ. ಕೆಲವೊಬ್ಬರಿಗೆ ಇನ್ನೂ ಜಾಸ್ತಿ ಆದಾಗ ನಮ್ನೆಸ್, ಸೂಕ್ಷ್ಮತೆ ಕಾಯ್ಕೊಂಡಿರ್ತಾರೆ ಕಾಲಲ್ಲಿ, ಕೈಯಲ್ಲಿ, ಟಿಂಗ್ಲಿಂಗ್ ಸೆನ್ಸೇಷನ್, ಏನೋ ಕರೆಂಟ್ ಹೊಡೆದಂಗೆ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತದೆ. ಈ ರೀತಿ ಸುಮಾರು ಸಿಂಪ್ಟಮ್ಗಳು ನಾವು ನೋಡಬಹುದು ಸ್ಟಾರ್ಟಿಂಗ್. ಇನ್ ದ ಬಿಗಿನಿಂಗ್ ಇಟ್ಸ್ ನಾಟ್ ಡೇಂಜರಸ್. ನೀವೆಷ್ಟು ಡಿಲೇ ಮಾಡ್ತಾ ಹೋಗ್ತೀರೋ ಅಷ್ಟು ಡೇಂಜರಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಡಯಾಬಿಟಿಸ್ ಅಲ್ಲಿ ಟೈಪ್ 1 ಗೂ ಟೈಪ್ 2 ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಟೈಪ್ 1 ಬಂದಾಗ ಹೇಗಿರ್ತಾರೆ ವ್ಯಕ್ತಿ, ಟೈಪ್ 2 ಬಂದಾಗ ಹೇಗಿರ್ತಾರೆ? ಟೈಪ್ 1 ಜನರಲಿ ಮಕ್ಕಳಲ್ಲಿ ಅಥವಾ ಯಂಗ್ಸ್ಟರ್ಸ್ ಗಳಲ್ಲಿ ಬರ್ತದೆ. ಟೈಪ್ 1 ಬಿಲೋ ದ ಏಜ್ ಆಫ್ 20 ಅಂತ ಅನ್ಕೊಳ್ಳಿ. ಟಿಪಿಕಲಿ ಮಕ್ಕಳು ಹುಟ್ಟದಾಗ ಬರ್ತದೆ. ಇಲ್ಲ ಅಂದ್ರೆ ಡ್ಯೂರಿಂಗ್ ದರ್ ಮೆಚುರಿಟಿ ಟೈಮ್ 12 to 14 ಏಜ್ ಗ್ರೂಪ್ ಅಲ್ಲಿ ಬರತಕ್ಕಂತ ಚಾನ್ಸಸ್ ಇರ್ತದೆ. ಫ್ಯಾನ್ಸಿ ಕೋಲ್ಡ್ ಡ್ರಿಂಕ್ ಕುಡಿತಿರ್ತಾರೆ, ಕೋಕಾ ಕೋಲಾ, ಪೆಪ್ಸಿ, ಸೋಡಾ, ಐ ಡೋಂಟ್ ಟೇಕ್ ದ ನೇಮ್. ಸೊ ಆತರ ಸುಮಾರು ಬ್ರ್ಯಾಂಡ್ ಗಳು ಯಾವ್ದೇ ಇರಬಹುದು, ಅವರೆಲ್ಲ ಕುಡಿತಿರ್ತಾರೆ. ಯಾವ್ದೊಂದು ಕೋಲ್ಡ್ ಡ್ರಿಂಕ್ ಕುಡಿದಾಗ ಅದು ಆ ಒಂದು ಕೋಲ್ಡ್ ಡ್ರಿಂಕ್ ಅಲ್ಲಿ ಸುಮಾರು 250 300 ಗ್ರಾಮ್ ಶುಗರ್ ಇರ್ತದೆ. ಆ ಲೆವೆಲ್ಗೆ? ಹೌದು. ಈಗ 3 ಹೊತ್ತು ನಾನು 3 ಕ್ಯಾನ್ ಕುಡ್ದೆ ಅಂದ್ರೆ ನನ್ನ ಬಾಡಿ ಅಷ್ಟು ತುಂಬಾ ಓವರ್ ವರ್ಕ್ ಮಾಡ್ಬೇಕಾಗುತ್ತೆ. ಅದು ಟ್ರೆಂಡ್ ಕೂಡ ಇದೆ, ಊಟ ಆದ್ಮೇಲೆ ಲೈಟ್ ಆಗಿ ತಗೊಳ್ಳೋದು. ಈಗ ಅಮೆರಿಕನ್ ಕಂಟ್ರಿಗಳಲ್ಲಿ ಆತರ ಟ್ರೆಂಡ್ ಇದೆ. ಅದಕ್ಕೆ ಅಮೆರಿಕನ್ ಕಂಟ್ರಿಗಳಲ್ಲಿ ಒಬೆಸಿಟಿ ಜಾಸ್ತಿ ಇದೆ. ಅಮೆರಿಕನ್ ಕಂಟ್ರಿಗಳಲ್ಲಿ ಏನಾಗ್ತದೆ ಅಂತಂದ್ರೆ, ನಾನು 20 ವರ್ಷ ಕೆಳಗಡೆ ಹೋದಾಗ್ಲೂ ಕೂಡ ಅದೇ ಇತ್ತು. ಏನಿತ್ತಂದ್ರೆ ಊಟದ ಜೊತೆಗೆ ಎಲ್ಲರೂ ಸೋಡಾ ಕ್ಯಾನ್ ಕೊಟ್ಬಿಟ್ಟರು. ಯಾರು ನೀರ್ ಕೊಡೋಲ್ಲ ಅಲ್ಲಿ, ಊಟದ ಜೊತೆಗೆ ಸೋಡಾ ಕ್ಯಾನ್ ಬೈ ಡಿಫಾಲ್ಟ್. ಈಗ ಅದೇ ಟ್ರೆಂಡ್ ಇಲ್ಲಿಗೆ ಬಂದಿದೆ. ಈಗ 3 ಹೊತ್ತು ನೀವು ಕೂಲ್ ಡ್ರಿಂಕ್ ಕೊಡಿದಾಗ 750 ಗ್ರಾಮ್ ಸಕ್ಕರೆ ನಮ್ಮ ಬಾಡಿ ಒಳಗೆ ಹೋದಾಗ ಏನಾಗುತ್ತೆ, ನನ್ನ ಬಾಡಿಗೆ ನಾನು ರಾಂಗ್ ಸಿಗ್ನಲ್ ಕೊಡ್ತಿದ್ದೀನಿ. ಪ್ರತಿ ಸಲ ಅಷ್ಟು ಸೋಡಾ ಹೋದಾಗ ಏನಾಗುತ್ತೆ, ಅಷ್ಟು ಶುಗರ್ ಹೋಗ್ತಿದೆ. ಅಷ್ಟು ಶುಗರ್ ಹೋದಾಗ ನನ್ನ ಬಾಡಿ ಏನ್ ಮಾಡ್ಬೇಕು, ನಮ್ಮ ಪ್ಯಾಂಕ್ರಿಯಸ್ ಅತಿಯಾದ ಇನ್ಸುಲಿನ್ ರಿಲೀಸ್ ಮಾಡ್ತಾ ಹೋಗ್ಬೇಕು. ಈಗ ಯಾವ್ದೇ ವ್ಯಕ್ತಿಗೆ, ಯಾವ್ದೇ ಒಂದು ವಸ್ತುಗೆ ಅತಿಯಾಗಿ ಓಡಿದಾಗ ಏನಾಗುತ್ತೆ, ಅದು ಡೇಂಜರ್ ಆಗುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ, ಹಾಳಾಗುತ್ತೆ. ಈಗ ನನಗೆ ಜಾಸ್ತಿ ಓಡಿ ಅಂದ್ಬಿಟ್ರೆ, ದಿನ 1 ಕಿಲೋಮೀಟರ್ ಓಡಂಗೆ ದಿನಕ್ಕೆ 50 ಕಿಲೋಮೀಟರ್ ಓಡಿ ಅಂದ್ಬಿಟ್ರೆ ಇಲ್ಲ, ತುಂಬಾ ಟೈರ್ಡ್ ಆಗುತ್ತೆ, ಬಾಡಿ ಸುಸ್ತಾಗ್ಬಿಡ್ತೀನಿ, ಹಾಳಾಗ್ಬಿಡ್ತೀನಿ, ಸತ್ತೋಗೋ ಚಾನ್ಸಸ್ ಇರ್ತದೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಇನ್ ದ ಬಾಡಿ. ನನ್ನ ದೇಹಕ್ಕೂ ನಾನು ಕೇರ್ ಮಾಡ್ಬೇಕಲ್ಲ. ಈಗ ಸುಮಾರು ಜನ ಇನ್ನೊಂದು ತರ ಹುಚ್ಚುತನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಈ ಶುಗರ್ಲೆಸ್ ಪ್ರಾಡಕ್ಟ್ ತಗೊಳ್ಳೋದು, ಶುಗರ್ ಫ್ರೀ ಪ್ರಾಡಕ್ಟ್. ಬಿಸ್ಕೆಟ್ ಬಂದಿದೆ, ಬಿಸ್ಕೆಟ್ ಇದೆ. ಈಗ ಉದಾಹರಣೆಗೆ ಏನ್ ಹಾಕ್ತಾರೆ ಇವತ್ತೆ, ಸ್ಟೀವಿಯಾ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ಹಾಕ್ತಾರೆ. ಈಗೇನ್ ಅದು ಇನ್ನೊಂದ್ ರೀತಿ ಹುಚ್ಚತನ. ಏನಂತಂದ್ರೆ, ಅದ್ ನಾಲ್ಗೆಗೆ ಹೋದಾಗ ಅದು ಸಿಹಿ, ಓಕೆ, ಅದು ಬಾಡಿ ಒಳಗೆ ಹೋದಾಗ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಆಗಲ್ಲ. ಬಟ್ ನಾಲ್ಗೆಗೆ ಹೋದ ತಕ್ಷಣ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ, ಒಳಗಡೆ ಸಿಹಿ ಪದಾರ್ಥ ಬರ್ತಿದೆ, ನೀನೆಲ್ಲ ಸಿಸ್ಟಮ್ ರೆಡಿ ಮಾಡ್ಕೊಳ್ಳೋ ಅಂತ ಹೇಳುತ್ತೆ. ಬಟ್ ಒಳಗಡೆ ಹೋದ್ಮೇಲೆ ಸಿಹಿ ಪದಾರ್ಥ ಬರಲ್ಲ. ಎವ್ರಿಬಡಿ ಇಸ್ ರೆಡಿ ಫಾರ್ ದ ಫೈಟ್. ಬಟ್ ಈಗ ಹೇಳ್ತೀವಲ್ಲ, ಹಾಕ್ಸ್ ಕಾಲ್, ಈಗ ಇಲ್ಲಿ ಬಾಂಬ್ ಅಟ್ಯಾಕ್ ಆಗೋದಿದೆ ಅಂತ ಹೇಳ್ತೀವಿ, ಬಟ್ ಅಲ್ಲಿ ಬಾಂಬ್ ಅಟ್ಯಾಕ್ ಆಗಿಲ್ಲ, ಜೋಕ್ ಮಾಡಿದೆ ಯಾರು ಅಂತ. ಅದೇ ತರ ನಾನು ಸ್ವೀಟ್ ತಿಂದಿದ್ದೀನಿ ಅಂತ ಹೇಳ್ತೀನಿ ಬಾಡಿಗೆ, ಬಟ್ ಒಳಗಡೆ ಹೋದಾಗ ಸ್ವೀಟ್ ಇರಲ್ಲ. ದಟ್ ಇಸ್ ನಾಟ್ ಗೆಟಿಂಗ್ ಕನ್ವರ್ಟೆಡ್ ಟು ಗ್ಲೂಕೋಸ್ ಬಿಕಾಸ್ ದಟ್ ಇಸ್ ನಾಟ್ ಆಕ್ಚುಲಿ ಸ್ವೀಟ್. ಈ ರೀತಿ ಪದೇ 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 ರಾಂಗ್ ಸಿಗ್ನಲ್ ಬ್ರೈನ್ ಕೊಟ್ಟಾಗ ಏನಾಗುತ್ತೆ ಹೇಳಿ, ಬ್ರೈನ್ ಹುಚ್ಚಾಗ್ತಾ ಹೋಗ್ತದೆ. ಇಟ್ ಗೆಟ್ ಕನ್ಫ್ಯೂಸ್. ಅಂದ್ರೆ ಹೋಲ್ ಸಿಸ್ಟಮ್ ಏನಿದೆ ಅಲ್ಲ, ಕಮ್ಯುನಿಕೇಶನ್ ಸಿಸ್ಟಮ್ ಹಾಳಾಗ್ಬಿಡ್ತಾ ಹೋಗ್ತದೆ. ಅಂದ್ರೆ ಇವಾಗ ಎಲ್ಲರೂ ಕೂಡ ಶುಗರ್ ಫ್ರೀ ಚಾಕ್ಲೇಟ್ ತಿಂತಾ ಇದ್ದೀನಿ, ಶುಗರ್ ಫ್ರೀ ಬಿಸ್ಕೆಟ್ ತಿಂತಾ ಇದ್ದೀನಿ, ಶುಗರ್ ಫ್ರೀ ಐಟಮ್ಸ್ ತಿಂತಾ ಇದ್ದೀನಿ, ಸ್ವೀಟ್ ತಿಂತಾ ಇದ್ದೀನಿ ಅನ್ನೋರು ಈ ವಿಡಿಯೋನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ಶುಗರ್ ಫ್ರೀ ಐಟಮ್ಸ್ ಕೂಡ ನಾವು ಇಂಟೇಕ್ ಮಾಡಬಾರ್ದು ಅಂತ ಹೇಳಿ. ಇಟ್ಸ್ ಅ ಕಾಮನ್ ಸೆನ್ಸ್. ನೀವು ಈ ತರ ಹುಚ್ಚತನ ಮಾಡ್ಬಿಟ್ರೆ ಬಾಡಿ ಜೊತೆಗೆ ಇಟ್ ಗೆಟ್ ಕನ್ಫ್ಯೂಸ್ಡ್ ಅಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಮ್ ಆರ್ ದ ಡಿಸೀಸಲ್ ಫಾರ್ಮ್ ಇನ್ ದ ಬಾಡಿ. ಸರ್, ಮತ್ತೆ ಸರ್, ಅಜ್ಜಿ ಮುತ್ತಾತವರೆಲ್ಲ ಹೇಳ್ತಾರೆ, ಇವಾಗ್ಲೂ ಕೂಡ 90 ವರ್ಷ 100 ವರ್ಷ ಬದುಕಿದೀನಿ. ನಾನ್ ಹೇಗೆ ಅಂತ ಹೇಳಿದ್ರೆ, ಅವಾಗೆಲ್ಲ ಬೆಲ್ಲ ಎಲ್ಲ ಉಂಡೆ ಬೆಲ್ಲ ಎಲ್ಲ ತಿಂದು ಬೆಳೆದಿದ್ದೆ ಚಿಕ್ಕದ್ರಲ್ಲಿದ್ದಾಗ. ಅವ್ರು ಶುಗರು ಇಲ್ಲ, ಬಿಪಿನೂ ಇಲ್ಲ, ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾರೆ. ಪಾಯಸ ಅಂದ್ರೂ ಕೂಡ ಇವಾಗ್ಲೂ ತಟ್ಟೆಗಟ್ಲೆ ಕುಡಿತಾರೆ. ಅವ್ರಿಗೆ ಶುಗರ್ ಬರದೇ ಇಲ್ವಲ್ಲ ಸರ್? ಎಲ್ಲವನ್ನ ಕಾಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕು. ಕಾಂಟೆಕ್ಸ್ಟ್ ಅಲ್ಲಿ ಅಂದ್ರೆ ಏನು, ಮುಂಚೆ ಹೋಳಿಗೆ ಯಾವಾಗ ಮಾಡ್ತಿದ್ರಿ? ಹಬ್ಬ ಸೀಸನ್ ಅಲ್ಲಿ, ಯುಗಾದಿ, ಸಂಕ್ರಾಂತಿ, ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಅಷ್ಟೇ. ಇವಾಗ ಸ್ವೀಟು ದಿನ ತಿಂತಾರ ಮನೆಯಲ್ಲಿ? ಬೇಕಾದಾಗೆಲ್ಲ ತಿನ್ಬೋದು, ಇಷ್ಟ ಆದಾಗೆಲ್ಲ ತಿನ್ಬೋದು. ದಟ್ ಇಸ್ ದ ಡಿಫ್ರೆನ್ಸ್. ನಾವು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಳಿಗೆ ಊಟ ಮಾಡ್ತಿದ್ವಿ, ಬಾಕಿ ಟೈಮಲ್ಲಿ ಏನೂ ಮಾಡ್ತಿರಲ್ಲ. ಇವಾಗ ಹೆಂಗಾಗಿದೆ, ಎಲ್ಲರ ಹತ್ರ ಅತಿಯಾದ ದುಡ್ಡು, ಎಲ್ಲರ ಹತ್ರ ಸ್ಪೆಂಡಿಂಗ್ ಕೆಪಾಸಿಟಿ ಬಂದಾಗಿಂದ ನಾನ್ ಜಾಸ್ತಿ ಅರ್ನ್ ಮಾಡ್ತಿದ್ದ, ಜಾಸ್ತಿ ತಿನ್ನೋಕ್ ನೋಡ್ತಿದ್ದೀನಿ. ತುಂಬಾ ಜನ ಎಷ್ಟ್ರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ಇವತ್ತು ನನಗೆ ಆಫರ್ ಇತ್ತು ಬಿರಿಯಾನಿ ಮೇಲೆ, ಬಂದ ಮೇಲೆ ಒಂದು ಆಫರ್ ಇತ್ತು, ಅದಕ್ಕೋಸ್ಕರ 2 ಬಿರಿಯಾನಿ ತಿಂದ್ಬಿಟ್ಟೆ ಅಂತ ನೆಕ್ಸ್ಟ್ ಡೇ ಹೊಟ್ಟೆ ಹಾಳ್ಕೊಂಡು ಬರ್ತಾರೆ. ಆಚೆ ಎಲ್ಲೋ ಆಫರ್ ಇದೆ ಅಂತ ನಾನು ತಿನ್ನಂಗ ಆಗ್ಬಿಟ್ಟಿದೆ. ಮುಂಚೆ ಕಡಿಮೆ ದುಡ್ಡು ಇರೋದ್ರಿಂದ ಏನಾಗ್ತಿತ್ತು ಅಂದ್ರೆ, ಈಗ ನಿಮ್ಮ ಅಜ್ಜಿ ತಾತಕ್ಕೆ ಹೋಗಿ ಕೇಳಿ, ಎಣ್ಣೆನ ಹೇಗೆ ಬಳಸ್ತಿದ್ರು ಅಂತ ಹೇಳ್ಬಿಟ್ಟು, ಎಣ್ಣೆನ ಚಿನ್ನ ಬಳಸ್ದಂಗ್ ಬಳಸ್ತಿರೋರು. ಜಾಸ್ತಿ ಹಾಕಿದ್ರೆ ಸೊಸೆದರಿಗೆ ಇನ್ನೂ ಬೈತಿದ್ರು, ಯಾಕಷ್ಟು ಎಣ್ಣೆ ಹಾಕ್ತೀಯ ಅಂತ. ಯಾಕೆ?
ಅಲ್ಲಿ ಎಲ್ಲವೂ ಲಿಮಿಟೇಷನ್ ಅಲ್ಲಿ ಇತ್ತು. ಹ್ಮ್. ಹೀಗಾಗಿ ನನಗೆ ಬರ್ತಕ್ಕಂತ ಆರೋಗ್ಯ ಸಮಸ್ಯೆಗಳು ಲಿಮಿಟೇಷನ್ ಅಲ್ಲಿ ಇದ್ವು. ಹ್ಮ್. ಇವಾಗ ಎಲ್ಲಾ ತಿನ್ನೋದ ಜಾಸ್ತಿ ಆದಾಗಿಂದ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇದು ಎಕ್ಸಾಕ್ಟ್ ಆಗಿ ರೀಸನ್ ಇದು. ಹೌದು. ಸರ್, ಒಬ್ಬ ಶುಗರ್ ಪೇಷಂಟ್ ಅಲ್ಲಿ ಶುಗರ್ ಬರ್ತಾ ಇದೆ ಅಂತ ಹೇಳಿದ್ರೆ ಏನೆಲ್ಲ ಗುಣಲಕ್ಷಣಗಳನ್ನ ನಾವು ನೋಡ್ಬೋದು? ಸುಮಾರು ಅದಕ್ಕೆ ಫ್ರೀಕ್ವೆಂಟ್ ಸ್ಟಾರ್ಟಿಂಗ್ ನೋಡ್ಬೇಕು ಅಂತಂದ್ರೆ ಒಂದು ಫ್ರೀಕ್ವೆಂಟ್ ಯೂರಿನೇಷನ್, ಪದೇ ಪದೇ ಯೂರಿನ್ಗೆ ಹೋಗ್ಬೇಕು ಅಂತ ಒಂದ್ ಅನ್ಸುತ್ತೆ. ಹ್ಮ್. ಅತಿಯಾಗಿ ಸುಸ್ತಾಗಕ್ಕೆ ಶುರು ಆಗ್ಬಿಡುತ್ತೆ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಈಗೇನು ಮಾಡಕ್ಕಾಗಲ್ಲ ಕೆಲಸ ಅನ್ನೋ ತರ ಒಂದು ಸುಸ್ತಾಗ್ತಾ ಹೋಗ್ತದೆ. ಇನ್ನು ಶುಗರ್ ಮಟ್ಟ ಜಾಸ್ತಿ ಆಗಿದ್ರೆ ಏನಾದ್ರು ಗಾಯಗಳಾದ್ರೆ ಆ ಗಾಯಗಳು ಹೀಲ್ ಆಗಲ್ಲ. ಸೊ ಈ ರೀತಿ ಕೆಲವೊಂದು ಸರ್ವೇ ಸಾಮಾನ್ಯ. ಕೆಲವೊಬ್ಬರಿಗೆ ಇನ್ನೂ ಜಾಸ್ತಿ ಆದಾಗ ನಮ್ನೆಸ್, ಸೂಕ್ಷ್ಮತೆ ಕಾಯ್ಕೊಂಡಿರ್ತಾರೆ ಕಾಲಲ್ಲಿ, ಕೈಯಲ್ಲಿ, ಟಿಂಗ್ಲಿಂಗ್ ಸೆನ್ಸೇಷನ್, ಏನೋ ಕರೆಂಟ್ ಹೊಡೆದಂಗೆ ಒಂಥರ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತದೆ. ಈ ರೀತಿ ಸುಮಾರು ಸಿಂಪ್ಟಮ್ಗಳು ನಾವು ನೋಡಬಹುದು ಸ್ಟಾರ್ಟಿಂಗ್. ಅಂದ್ರೆ ಎಷ್ಟು ದಿನ ಕಂಟಿನ್ಯೂ ಆದ್ರೆ ಅವರಿಗೆ ಇದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿದ್ರೆ ಶುಗರ್ ಬರುತ್ತೆ ಅಂತ ಅನ್ಕೊಬಹುದು. ಕೆಲವೊಬ್ರು ಏನೋ ಕೆಲಸದ ಒತ್ತಡದಲ್ಲಿ ಹಿಂಗಾಗಿರ್ಬೋದು, ನಿದ್ದೆ ಇಲ್ದಲೆ ಹಿಂಗಾಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡಿದಾಗ ಅವರಿಗೆ ಶುಗರ್ ಬಂದಿದೆ ಅಥವಾ ಸಿಂಟಮ್ಸ್ ನನಗೆ ಕಾಣಿಸ್ತಾ ಇದೆ ಅಂತ ಐಡೆಂಟಿಫಿಕೇಶನ್ ಮಾಡ್ಕೊಂಡು ನಿಮ್ಮಂತವ್ರನ್ನ ಕನ್ಸಲ್ಟೇಷನ್ ಮಾಡೋದು ಹೇಗೆ? ಸಿಂಪಲ್. ಈಗ ಒಂದು ಯು ಕ್ಯಾನ್ ಟೇಕ್ ಅ ಚಾನ್ಸ್, ಬಂದಿದೆ ಇಲ್ವಾ ಅಂತ ಚಾನ್ಸ್ ತಗೊಂಡು ಕೂತ್ಕೋಬಹುದು. ಇಲ್ಲ, ಸಿಂಪಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ, ತುಂಬಾ ₹150, ₹120 ಬ್ಲಡ್ ಟೆಸ್ಟ್ ಗೊತ್ತಾಗುತ್ತೆ. ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸಿ, ನಿಮ್ಮ ಶುಗರ್ ಲೆವೆಲ್ ಏನಿದೆ ಗೊತ್ತಾಗುತ್ತೆ, ನಿಮ್ಮ HbA1c ಲೆವೆಲ್ ಎಷ್ಟಿದೆ ಗೊತ್ತಾಗುತ್ತೆ. HbA1c ಟೆಸ್ಟ್ ಅಲ್ಲಿ ನಿಮ್ಗೆ ಏನಾದ್ರು ಆಲ್ರೆಡಿ 6.5 ಕಿಂತ ಕ್ರಾಸ್ ಆಗಿದೆ ಅಂದ್ರೆ ಇವಾಗ ಕನ್ಫರ್ಮ್ ಡಯಾಬಿಟಿಕ್ ಆಗಿದ್ದೀರ ಅಂತ ಗೊತ್ತಾಗುತ್ತೆ. ಸಿಂಪಲ್ ಟೆಸ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ತುಂಬಾ ಜನ ಶುಗರ್ ಬಂದಿದೆ ಅನ್ನೋ ಭಯ ಇದ್ಕೊಂಡು ಕೂಡ ಕಾನ್ಶಿಯಸ್ ಆಗಿ ನನ್ನ ಮನೆಯವರಿಗೆ ಗೊತ್ತಾಗ್ಬಾರ್ದು, ನಮ್ಮ ಮನೆಯವರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು, ಪರ್ಟಿಕ್ಯುಲರ್ಲಿ ಗಂಡು ಮಕ್ಕಳಲ್ಲಿ ಈ ಒಂದು ಪೂರ್ತಿ ಸಂಸಾರದ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಇರ್ತದಲ್ಲ, ಅವ್ರಿಗೆ ಗೊತ್ತಿರುತ್ತೆ ನನಗೆ ಡಯಾಬಿಟಿಸ್ ಬಂದಿದೆ ಅಂತ. ಬಟ್ ಮನೇಲಿ ಎಲ್ರಿಗೂ ಗೊತ್ತಾಗ್ಬಾರ್ದು, ಅದರಿಂದ ಒಂದು ರಾಂಗ್ ಇನ್ಫಾರ್ಮೇಶನ್ ಹೋಗುತ್ತೆ ಅಂತ ತುಂಬಾ ಜನ ಗಂಡು ಮಕ್ಕಳು ಬರೋದು ಒಂದು ದೊಡ್ಡ ಸಮಸ್ಯೆ. ಅವ್ರು ಯಾವತ್ತೂ ತಮ್ಮ ಒಂದು ಟೆಸ್ಟ್ ಅನ್ನು ಕನ್ಫರ್ಮ್ ಮಾಡ್ಕೊಳಕ್ ಹೋಗಲ್ಲ. ಮನೆ ಕೂಡ ಯಾರ ವ್ಯಕ್ತಿ ಮಾತಾಡ್ತಿರು, ನನ್ಗೆ ಗೊತ್ತಿದೆ, ನನಗೆಲ್ಲ ಸಿಂಪ್ಟಮ್ಸ್ ಇದೆ ಅಂದ್ರು ಟೆಸ್ಟ್ ಮಾಡ್ಕೊಳಕ್ ನನಗೆ ಭಯ ಆಗ್ತದೆ. ನನಗೆ ಡಯಾಬಿಟಿಸ್ ಗೊತ್ತಾಗ್ಬಿಟ್ರೆ ನನಗೆ ಅದನ್ನ ಫೇಸ್ ಮಾಡಕ್ ಆಗಲ್ಲ, ಮತ್ತೆ ನನ್ನ ಫ್ಯಾಮಿಲಿಯವ್ರಿಗೆ ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇಗ್ನೋರ್ ಮಾಡಬಾರ್ದು. ಈಗ ತುಂಬಾ ಜನ ಗೊತ್ತಿದ್ದು ಕೂಡ ಇಗ್ನೋರ್ ಮಾಡ್ತಾರೆ. ಇಗ್ನೋರ್ ಮಾಡಿದಷ್ಟು ವೆರಿ ಡೇಂಜರಸ್. ಇದು ಸ್ಟಾರ್ಟಿಂಗ್ ಅಲ್ಲಿ 4-5 ಇಯರ್ಸ್ ಏನು ಅನ್ಸಲ್ಲ. ತುಂಬಾ ಜನರಿಗೆ ನೋಡ್ತೀವಿ ನಾವು, ಸ್ಟಾರ್ಟಿಂಗ್ 5 ಇಯರ್ಸ್ ನಾವ್ ಏನೇ ಹೇಳಿದ್ರು ಇಗ್ನೋರ್ ಮಾಡ್ತಾ ಬರ್ತಾರೆ. ಯಾವಾಗ ಈ 6 ಇಯರ್ಸ್ 7 ಇಯರ್ಸ್ ಆಗ್ತಾ ಹೋಗ್ತದಲ್ಲ, ಒಂದೊಂದಾಗಿ ಕಾಂಪ್ಲಿಕೇಶನ್ಗಳು, ಕಣ್ ಮಂಜಾಗಕ್ ಶುರು ಆಗ್ತದೆ, ಕಾಲ್ಗಳು ಬೆರಳುಗಳು ಕಳ್ಕೊಳಕ್ ಶುರು ಮಾಡ್ತಾರೆ. ಜನಗಳಿಗೆ ಜ್ವರ ಬಂದ್ರೆ ಇಮಿಡಿಯೇಟ್ ಆಗಿ ನನಗೇನು ಮಾಡಕ್ ಆಗ್ತಿಲ್ಲ ಅಂತ ನೆಕ್ಸ್ಟ್ ಡೇ ಹಾಸ್ಪಿಟಲ್ ಹೋಗ್ಬಿಡ್ತಾರೆ. ಬಟ್ ಡಯಾಬಿಟಿಸ್ ಹೆಂಗಿದೆ ಅಂದ್ರೆ, ಅದು ಡಯಾಬಿಟಿಸ್ ರೋಗ ನಿಮ್ಗೆ ಒಂದು 5-6 ವರ್ಷ ಟೈಮ್ ಕೊಡ್ತದೆ. ಆ 6 ವರ್ಷ ಟೈಮ್ ಅಲ್ಲಿ ನೀವೇನ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಜನಗಳು ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡಿ 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 ಅದನ್ನ ಒಂದು ಕಾಂಪ್ಲೆಕ್ಸಿಟೀಸ್ ತಗೊಂಡು ಹೋಗ್ಬಿಡ್ತಾರೆ. ಕೆಲವೊಬ್ಬರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ, ರೈಟ್, ಸ್ಟ್ರೋಕ್ ಆಗ್ತದೆ. ಇದು ಸುಮಾರು ಇಶ್ಯೂಗಳು ಅವರಾಗವರೇ ಬರ್ಸ್ಕೊಂಡ್ ಬಿಡ್ತಾರೆ. ಯಾವಾಗ ಬಂದಿದೆ ಅಂತ ಗೊತ್ತಾಗುತ್ತೆ, ಇನ್ ದ ಬಿಗಿನಿಂಗ್ ಇಟ್ಸ್ ನಾಟ್ ಡೇಂಜರಸ್. ನೀವೆಷ್ಟು ಡಿಲೇ ಮಾಡ್ತಾ ಹೋಗ್ತೀರೋ ಅಷ್ಟು ಡೇಂಜರಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ಡಯಾಬಿಟಿಸ್ ಅಲ್ಲಿ ಟೈಪ್ 1 ಟೈಪ್ 2 ಏನ್ ಡಿಫ್ರೆನ್ಸ್ ಇದೆ ಸರ್? ಟೈಪ್ 1 ಬಂದಾಗ ಹೇಗಿರ್ತಾರೆ ವ್ಯಕ್ತಿ, ಟೈಪ್ 2 ಬಂದಾಗ ಹೇಗಿರ್ತಾರೆ? ಟೈಪ್ 1 ಜನರಲಿ ಮಕ್ಕಳಲ್ಲಿ ಅಥವಾ ಯಂಗ್ಸ್ಟರ್ಸ್ ಗಳಲ್ಲಿ ಬರ್ತದೆ. ಟೈಪ್ 1 ಬಿಲೋ ದ ಏಜ್ ಆಫ್ 20 ಅಂತ ಅನ್ಕೊಳ್ಳಿ. ಟಿಪಿಕಲಿ ಮಕ್ಕಳು ಹುಟ್ಟದಾಗ ಬರ್ತದೆ. ಇಲ್ಲ ಅಂದ್ರೆ ಡ್ಯೂರಿಂಗ್ ದರ್ ಮೆಚುರಿಟಿ ಟೈಮ್ 12 to 14 ಏಜ್ ಗ್ರೂಪ್ ಅಲ್ಲಿ ಬರತಕ್ಕಂತ ಚಾನ್ಸಸ್ ಇರ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಒಂದು ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಅಂಗ ಇರ್ತದೆ. ಅದೇನ್ ಮಾಡುತ್ತೆ ಅಂದ್ರೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಅನ್ನ ನ್ಯಾಚುರಲ್ ಆಗಿ ರಿಲೀಸ್ ಮಾಡ್ತಿರ್ತದೆ. ಟೈಪ್ 1 ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈ ಹಾರ್ಮೋನ್ ರಿಲೀಸ್ ಆಗೋದು ಕಂಪ್ಲೀಟ್ ಆಗಿ ನಿಂತೋಗ್ಬಿಡ್ತದೆ. ರೈಟ್. ಇದಕ್ಕೊಂದು ಆಟೋಮಿನ್ ಡಿಸಾರ್ಡರ್ ಅಂತ ಹೇಳ್ತದೆ. ನಮ್ಮ ಬಾಡಿ ನಮ್ಮ ಒಂದು ಸಿಸ್ಟಮ್ ಅನ್ನ ಡಿಸ್ಟ್ರಾಯ್ ಮಾಡ್ತಿರ್ತದೆ. ರೈಟ್. ಇದೆಲ್ಲವೂ ಅದೇ ಈ ಪ್ರಿಸರ್ವ್ಡ್ ಫುಡ್ ಅದೆಲ್ಲ ಕಾರಣದಿಂದ ಇದು ಒಂದು ಆಟೋಮಿನ್ ಡಿಸಾರ್ಡರ್. ಇಲ್ಲ ನಮ್ಮ ಬಾಡಿ ನಮ್ಮ ಅಗೇನ್ಸ್ಟ್ ವರ್ಕ್ ಮಾಡ್ತಿರ್ತದೆ. ಅಗೇನ್ಸ್ಟ್ ವರ್ಕ್ ಮಾಡಿ 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 ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋದನ್ನೇ ನಿಲ್ಸ್ಬಿಡ್ತದೆ. ಇದು ಟೈಪ್ 1 ಡಯಾಬಿಟಿಸ್. ಇದು ಜನರಲಿ ಭಾರತದಲ್ಲಿ ಮತ್ತೆ ಗ್ಲೋಬಲಿ ನೋಡಿದ್ರೆ 10% ಜನರಲ್ಲಿ, ಈಗ 100 ಜನರಲ್ಲಿ 10 ಜನರಿಗೆ ಟೈಪ್ 1 ಡಯಾಬಿಟಿಸ್ ಇರ್ತದೆ. ಮಿಕ್ಕಿದ 90% ಜನರಲ್ಲಿ ಏನಾಗುತ್ತೆ ಅಂದ್ರೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಜನರಲಿ 30 and above ಅಥವಾ 28 and above ಒಂದು ಏಜ್ ಗ್ರೂಪ್ ಅಲ್ಲಿ ಟೈಪ್ 2 ಡಯಾಬಿಟಿಸ್ ಅನ್ನು ನಾವು ನೋಡಬಹುದು. ಸರ್, ಕೆಲವೊಬ್ರು ಲೈಫ್ ಸ್ಟೈಲ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಮಾರ್ನಿಂಗ್ ಬೇಗ ಹೇಳ್ತಾರೆ, ವಾಕ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಅದ್ರ ಜೊತೆಗೆ ಹೊರಗಡೆ ಫುಡ್ ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ, ಅಂತವ್ರಿಗೂ ಡಯಾಬಿಟಿಸ್ ಬರುತ್ತಲ್ಲ, ಯಾಕೆ? ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಹೌದು. ಕೆಲವೊಂದ್ಸರಿ ಏನಾಗ್ತದೆ, ನಾನು ಆಲ್ರೆಡಿ ಫಸ್ಟ್ ಪಾಯಿಂಟ್ ಅನ್ನು ಹೇಳಿದೆ, ಸಮಾಜ ಬದಲಾದಾಗ ಆ ಸಮಾಜದ ಕೆಲವೊಂದು ಇಂಪ್ಯಾಕ್ಟ್ಗಳು ನಮ್ಗೆ ಗೊತ್ತಾಗದೆ ನಮ್ಮ ಹತ್ರ ಬಂದಿರ್ತವೆ. ಉದಾಹರಣೆಗೆ, ಈಗ ಆ ವ್ಯಕ್ತಿ ಏನು ಮಾಡಲ್ಲ, ಆ ವ್ಯಕ್ತಿ ಏನ್ ಕೊಡ್ತಾನೆ, ದಿನ ಬೆಳಿಗ್ಗೆ ಎದ್ಬಿಟ್ಟು ನಾನು ಹಾಲು ಕುಡಿತೀನಿ, ಅದು ಮಾಡಿದ್ದೀನಿ, ಒಂದು ಅರ್ಧ ಲೀಟರ್ ಹಾಲು ಕುಡಿತೀನಿ, ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳ್ತೇನೆ. ಕುಡಿಯತಕ್ಕಂಥ ಹಾಲು A1 ಮಿಲ್ಕ್ ಆಗಿದ್ರೆ, ಈಗ ಬೆಂಗಳೂರು ಮತ್ತೆ ಸುತ್ತಮುತ್ತದ ಪ್ರಾಂತ್ಯಗಳಲ್ಲಿ ಅತಿಯಾಗಿ ನಾವು ಈ H&F ಕೌ ಬ್ರೀಡ್ ನೋಡ್ತೀವಿ, ಬ್ಲಾಕ್ ಅಂಡ್ ವೈಟ್ ಸ್ಟ್ರಿಪ್ ಇರ್ತಕ್ಕಂಥದ್ದು H&F ಕೌ ನೋಡ್ತೀವಿ. ಇದೆಲ್ಲ A1 ಮಿಲ್ಕ್. A1 ಮಿಲ್ಕ್ ಇಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಈಗ ಆ ವ್ಯಕ್ತಿ ಏನಾಗ್ತದೆ ಅಂದ್ರೆ, ನಾನು ಕುಡಿತಾ ಇದೀನಿ ಅಂತ ಬಿಟ್ಟು ಅನ್ಕೊಡಿದ ಹಾಲು ಕುಡಿತಿದ್ದೀನಿ, ಶಕ್ತಿ ಬರುತ್ತೆ. ನೀವು ಕುಡಿತಕ್ಕಂಥ ಹಾಲೇ ನಿಮ್ಗೆ ಮೋಸ ಮಾಡಿದ್ರೆ,
ರೈಟ್. ಇದೆಲ್ಲವೂ ಕಾರಣ ಇರ್ತವೆ. ಇದು ಅವ್ರ ತಪ್ಪಲ್ಲ, ಅವ್ನ್ ಕಾನ್ಶಿಯಸ್ ಆಗಿ ಎಲ್ಲವೂ ಸರಿ ಮಾಡ್ತಿರ್ತಾನೆ, ಬಟ್ ಸಮಾಜ ಎಲ್ಲೊಂದ್ ಕಡೆ ತಪ್ಪು ದಾರಿ ಹಿಡಿದಾಗ ಅದಕ್ಕೆ ನಾವು ಕೂಡ ಬಲಿಯಾಗ್ತೀವಿ, ನೋವಿಂಗ್ಲಿ ಅನ್ನೋವಿಂಗ್ಲಿ. ಇದು ಒಂದು. ಇನ್ನು ಸುಮಾರು ಕಡೆ ನಾನು ಕೇಳಿದ್ನಂದ್ರೆ ಹಾಲಲ್ಲಿ ಜನಗಳು ಈಗ ಫ್ಯಾಟ್ ಅಂಶ ಜಾಸ್ತಿ ಬರ್ಬೇಕಂತ ಕೆಲವರು ಕಾಸ್ಟಿಕ್ ಸೋಡಾ ಹಾಕ್ತಾರೆ, ಕೆಲವರು ಬೇರೆ ಬೇರೆ ಪದಾರ್ಥಗಳನ್ನ ಹಾಕ್ಬಿಟ್ಟು ಶುಗರ್ ಹಾಕ್ತಾರೆ, ಕಾಸ್ಟಿಕ್ ಸೋಡಾ ಏನನ್ನ ಹಾಕ್ಬಿಟ್ಟು ಅದನ್ನ ಆ ಫ್ಯಾಟ್ ಅಂಶ ಜಾಸ್ತಿ ಬರ್ಬೇಕು, ಈಗ ರೇಟ್ ಜಾಸ್ತಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಮಿಶ್ರಣಗಳು ಕೂಡ ಆಗ್ತಿರ್ತವೆ ಹಾಲಿನಲ್ಲಿ. ಸೊ ಇದೆಲ್ಲವೂ ಕೂಡ ಈಗ ಫ್ರೂಟ್ಸ್ ಬೆಳೆಸ್ತಿರ್ತಾರೆ. ಫ್ರೂಟ್ ಬೆಳಿಬೇಕಾದ್ರೂ ಅಷ್ಟೇ. ಈಗ ದಾಳಿಂಬೆನು ಉದಾಹರಣೆ ತಗೋಣ. ದಾಳಿಂಬೆ ತಗೊಂಡ್ಬೇಕಾದ್ರೆ ಪ್ರತಿಯೊಂದು ದಾಳಿಂಬೆಗೂ ಕೂಡ ಇಂಜೆಕ್ಷನ್ ಕೊಡ್ತಾರೆ, ಅದ್ರ ಸೈಜ್ ಜಾಸ್ತಿ ಆಗ್ಲಿ, ಕಲರ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು. ಆ ವ್ಯಕ್ತಿ ಏನ್ ಕೊಡ್ತಾರೆ, ನ್ಯಾಚುರಲ್ ಆಗಿ ದಾಳಿಂಬೆ ತಿಂತಿದ್ದೀನಿ 3 ಹೊತ್ತು ಅಂತ ಹೇಳ್ಬಿಟ್ಟು. ಈ ತರ ಎಲ್ಲವೂ ಸಮಾಜದಲ್ಲಿ ಎಲ್ಲವೂ ಕಲುಷಿತ ಆದಾಗ ಅದಕ್ಕೆ ನಾನು ಬಲಿ ಆಗ್ತೀನಿ, ಅಕ್ಕಪಕ್ಕದವರು ನನ್ನ ಮಕ್ಕಳು ಎಲ್ಲರೂ ಬಲಿ ಆಗ್ತಾರೆ. ಹೀಗಾಗಿ ನಾನು ಏನು ಮಾಡಲ್ಲ, ಸರಿ ಇದೀನಿ. ಸಮಾಜದಲ್ಲಿ ಬಂದಾಗ ಸಮಾಜದ ಒಳ್ಳೆತನ, ಸಮಾಜದ ಕೆಟ್ಟತನ ಎರಡರದ್ದು ಇಂಪ್ಯಾಕ್ಟ್ ನನ್ನ ಬಾಡಿ ಮೇಲೆ ಬರ್ತಾ ಹೋಗ್ತವೆ. ಸರ್, ನೀವ್ ಹೇಳೋದ್ ನೋಡಿದ್ರೆ ನಮ್ಮ ವೀಕ್ಷಕರು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಏನ್ ತಿನ್ನೋದು, ಹಣ್ಣು ತಿಂದ್ರು ರಾಸಾಯನಿಕ ಬೆರೆಸಿರ್ತಾರೆ, ಇವಾಗ ತರಕಾರಿಗಳನ್ನ ತಿಂದ್ರು ಇದು ಅಂತ ಹೇಳ್ತಾ ಇದ್ದೀರಾ, ಅದ್ರಲ್ಲೂ ಕೂಡ ಕೆಮಿಕಲ್ ಇರುತ್ತೆ ಅಂತ. ಅದ್ರ ಜೊತೆ ಹಾಲು ಕುಡಿದ್ರು ಅದ್ರಲ್ಲೂ ಕೂಡ ಏನೋ ಮಿಕ್ಸ್ ಮಾಡಿರ್ತಾರೆ. ಹಾಗಾದ್ರೆ ಏನ್ ತಿನ್ನೋದು ಜನಗಳು, ಆರೋಗ್ಯ ಸರಿ ಮಾಡ್ಕೊಳ್ಳೋದು ಹೇಗೆ? ಐ ಥಿಂಕ್ ನಾನು ತುಂಬಾ ಸರಿ ಯೋಚನೆ ಮಾಡ್ತಿರ್ತೀನಿ. ಇದೆಲ್ಲ ಯೋಚನೆ ಮಾಡಿದಾಗೆಲ್ಲ ಅನ್ಸುತ್ತಂದ್ರೆ, ನಾವು ಮುಂಚೆ ಹಳ್ಳಿಗಳು ಅಂತ ಅಂದಾಗ ಏನ್ ಅನಿಸ್ತಿತ್ತು ಅಂದ್ರೆ ಇದು ಹಿಂದುಳಿದದ್ದು ಅಂತ ನಮ್ಗೆ ಅನಿಸ್ತಿತ್ತು. ಆಕ್ಚುಲಿ ನನ್ನ ಪ್ರಕಾರ ಮೇ ಬಿ ಹಳ್ಳಿಗಳು ಇದನ್ನ ಮುಂದೆ ಅಡ್ವಾನ್ಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು, ಮುಂಚೆ ಏನಿರ್ತಿತ್ತು, ಹಳ್ಳಿಗಳಲ್ಲಿ ಒಬ್ಬರ ಮನೆಯಲ್ಲಿ ಕಾಳು ಬೆಳೀತಿದ್ರು, ಇನ್ನೊಬ್ಬರು ತರಕಾರಿ ಬೆಳೀತಿ, ಇನ್ನೊಬ್ಬರ ಮೇಲೆ ಮತ್ತೆ ಬೆಳೀತಿದ್ರು, ಎಲ್ಲರೂ ಹಂಚ್ಕೊಂಡು ತಿಂತಾ ಇದ್ರು, ರೈಟ್. ಅದೊಂಥರ ಕಮ್ಯುನಿಟಿ ಲಿವಿಂಗ್ ಅನ್ಕೊಳ್ಳಿ. ಇವತ್ತಿಗೇನು ಮಾಡರ್ನ್ ಆಗಿ ನಾವು ಕಮ್ಯುನಿಟಿ ಲಿವಿಂಗ್, ಕಮ್ಯುನಿಟಿ ವಿಲ್ಲಾಸ್ ಅದು ಮಾಡ್ತಿದ್ವಿ, ಕಮ್ಯುನಿಟಿ ಅಲ್ಲೇ ಬೆಳೀತಿದೆ ಅಂತ ಹೇಳ್ತೀವಲ್ಲ, ದುಡ್ಡಿರೋ ರೀತಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಬರ್ತಾ 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 ಏನಾಗುತ್ತೆ, ದುಡ್ಡು ಇಲ್ದಿರೋರು ಏನ್ ಮಾಡ್ಬೇಕಂದ್ರೆ ಸ್ಮಾಲರ್ ಸ್ಕೇಲ್ ಅಲ್ಲಿ ನಾನು ಹೋಗ್ಬಿಟ್ಟು ಒಂದು ಚಿಕ್ಕ ಊರು ಮಾಡ್ಕೊಳ್ಳೋಣ, ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಏನ್ ಬೇಕು ನಾವು ಬೆಳ್ಕೊಂಡು ತಿನ್ನೋಣ ಅಂತ ಒಂದು ಸಿಸ್ಟಮ್ ಡೆವಲಪ್ ಆಗುತ್ತೆ. ಅದೇ ಬಹುಶಃ ಹಿಂದೆ ಕೂಡ ಡೆವಲಪ್ ಆಗಿತ್ತು. ಹೀಗಾಗಿ ಈಗ ಊರಲ್ಲಿ ಆ ಇಕೋಸಿಸ್ಟಮ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಚಿಕ್ಕ ಚಿಕ್ಕ ಊರುಗಳಲ್ಲಿ, ಈಗ ನಮ್ಮೂರಲ್ಲಿ ಕೂಡ ಒಬ್ಬ ಒಂದು ಪ್ರತಿಯೊಂದು ನೇಚರ್ಗೆ ಹಾಳು ಮಾಡ್ತಿರ್ಲಿಲ್ಲ. ನಾವು ಚಿಕ್ಕವರಿದ್ದಾಗ ಆಮೇಲೆ ಪ್ಲಾಸ್ಟಿಕ್ ಕಾಣ್ತಾನೆ ಇರ್ಲಿಲ್ಲ. ಸೊ ಭೂಮಿ ಚೆನ್ನಾಗಿರ್ತಿತ್ತು, ರೈಟ್. ಶೇರ್ಡ್ ಇರ್ತಿತ್ತು ಪ್ರತಿಯೊಂದು. ನಾವು ಯಾವ್ದಕ್ಕೂ ನಾವು ಮಜ್ಜಿಗೆ ಮೊಸರು ಬೇಕಿತ್ತಂದ್ರೆ ಯಾವತ್ತು ದುಡ್ಡು ಕೂಡ ತಗೊಳ್ತಿರ್ಲಿಲ್ಲ, ಪಕ್ಕದ ಮನೇಲಿ ಯಾರ್ದೋ ಇತ್ತು ಹೋಗಿ ಕೊಡ್ತಿದ್ರು, ನಾವು ತಗೊಂಡ್ ಬರ್ತಿದ್ವಿ, ರೈಟ್. ಆ ಕಮ್ಯುನಿಟಿ ಲಿವಿಂಗ್ ಕಾನ್ಸೆಪ್ಟ್ ಏನಿತ್ತಲ್ಲ, ಅದು ಮತ್ತೆ ಮುಂದೆ ಬರ್ತದೆ, ಡೆಫಿನೆಟ್ಲಿ, ಖಂಡಿತ ಬಂದೇ ಬರುತ್ತೆ. ಯಾಕಂದ್ರೆ ಇಷ್ಟೊಂದು ಅನಾಹುತ ಆದಾಗ ಇದು ಮುಂದೆ ಏನು ಅತಿರೇಕಕ್ಕೆ ಹೋಗೋದಿದೆ. ಈ ಗ್ರೀಡ್ ಜಾಸ್ತಿ ಆಗುತ್ತೆ. ಗ್ರೀಡ್ ಜಾಸ್ತಿ ಆದಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಂಪ್ಯಾಕ್ಟ್ ಏನಾಗ್ತದೆ ಅಂದ್ರೆ, ಪ್ರತಿದಿನ ನೋಡ್ತಾರೆ, ಇವ್ನು 100 ಕೋಟಿ ಮಾಡ್ದ, 200 ಕೋಟಿ ಮಾಡ್ದ, ನನಗೂ 100 ಕೋಟಿ ಮಾಡಬೇಕು ಅಂತ ಆಸೆ ಬರ್ತದೆ. ಆ ಗ್ರೀಡ್ ಅಲ್ಲಿ, ಆ ರೇಸ್ ಅಲ್ಲಿ ಅವ್ರೇನ್ ಹಾಳು ಮಾಡ್ತಾರೆ, ನಾನು ಕೂಡ ಹಾಳು ಮಾಡ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಕಮ್ಯುನಿಟಿ ಲಿವಿಂಗ್ ಬರ್ತದೆ. ಹೀಗಾಗಿ ಅವಾಗ ಮತ್ತೆ ಪ್ರತಿಯೊಬ್ಬರಿಗೆ ಸುಮಾರು ಜನ ಸ್ವಂತ ನನಗೇನ್ ಬೇಕು ನಾನೇ ಮನೇಲಿ ಬೆಳ್ಕೊಳ್ತೀನಿ ಅಂತ ಹೇಳ್ತಾರೆ. ಆ ಒಂದು ಕಾನ್ಸೆಪ್ಟ್ ಬಹುಶಃ ಎಲ್ರಿಗೂ ಮಾಡ್ಕೊಳಕ್ ಆಗಲ್ಲ. ಅವಾಗೇನಾಗುತ್ತೆ ಅಂದ್ರೆ ಮತ್ತೆ ಹಳ್ಳಿಗಳ ನಿರ್ಮಾಣ ಆಗ್ತದೆ, ಮತ್ತೆ ಸ್ವಂತ ನಾವೆಲ್ಲರೂ ಜೊತೆ ಸೇರ್ಕೊಂಡು ನಮ್ ಒಳ್ಳೇದೋಸ್ಕರ ಮಾಡ್ಕೊಳ್ಳೋಣ ಒಂದು ಕಾನ್ಸೆಪ್ಟ್ ಅನ್ನ ಶುರು ಆಗ್ತದೆ. ಇವಾಗ ದುಡ್ಡಿರೋರು ಮಾಡ್ತಿದ್ರೆ ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ದುಡ್ಡು ಇಲ್ದಿರೋ ಕೂಡ ಇದನ್ನ ಮಾಡ್ತಾ ಹೋಗ್ತಾರೆ.